ಬೆಳಗ್ಗೆ ನಮ್ಮೆಲ್ಲರ ಗುರುಗಳಾದ ಡಾಕ್ಟರ್ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೂ ಸ್ವರ್ಣಮಾಲಾ ಅಮ್ಮನವರಿಗೂ ನನ್ನ ಕೋಟಿ ಕೋಟಿ ಶಿರಸಾಷ್ಟಾಂಗ ನಮಸ್ಕಾರಗಳು. ನನಗೆ ಜನ್ಮ ನೀಡಿದ ತಂದೆ ತಾಯಿಗಳಿಗೂ ಹಾಗೂ ನನ್ನ ಪ್ರಥಮ ಗುರುಗಳಾದ ಶ್ರೀಮತಿ ಮನೋರಮಾ ಮೇಡಮ್ ರವರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನನ್ನ ಮಾರ್ಗದರ್ಶಕ ಗುರುಗಳಾದ ಬ್ರಹ್ಮಶ್ರೀ ಪ್ರೇಮ ಸರ್ ಅವರಿಗೂ ನನ್ನ ವಂದನೆಗಳು. ಇಂತಹ ಅದ್ಭುತವಾದ ಅವಕಾಶವನ್ನು ರಂಗನಾಥ್ ಸಾರಿಗೂ ನನ್ನ ನಮನಗಳು. ಈ ದಿನ ಜೂಮ್ ನಲ್ಲಿ ಭಾಗವಹಿಸಿದ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ನಮನಗಳು. ಓಕೆ ಮಾಸ್ಟರ್ಸ್, ಜೀವಿಸುವ ಕಲೆಗಳು ಅನ್ನೋದ್ರಲ್ಲಿ ಇವತ್ತು ಒಂದು ವಿಶೇಷವಾದದ್ದು ಆರ್ಟ್ ಆಫ್ ಕಮ್ಯುನಿಕೇಶನ್, ಅಂದ್ರೆ ಸಂಭಾಷಿಸುವ ಕಲೆ. ಸಂಭಾಷಣೆ ಅಂದ್ರೆ ನಮ್ಗೆಲ್ಲ ಗೊತ್ತು, ಮಾತಾಡ್ತಾ ಇರ್ತೀವಲ್ಲ ಒಬ್ರಿಗೊಬ್ರಿಗೂ ಸಂಭಾಷಣೆ. ಆ ಸಂಭಾಷಣೆ ಯಾವ ತರದ್ದಾದ್ರೂ ಇರ್ಬೋದು. ನೋವಿನ ಸಂಭಾಷಣೆ, ಪ್ರೀತಿಯ ಸಂಭಾಷಣೆ, ಅಥವಾ ಕೋಪದ ಸಂಭಾಷಣೆ. ಹೀಗೆ ಆ ಪರಿಸ್ಥಿತಿಗಳ ಮೇಲೆ, ಆ ವ್ಯಕ್ತಿತ್ವಗಳ ಮೇಲೆ ಅದು ಅವಲಂಬಿತ ಆಗಿರುತ್ತೆ ಅಲ್ಲ. ಆದ್ರೆ ಯಾಕೆ ಅವ್ರು ಇದನ್ನ ಹೇಳ್ತಾ ಇದ್ದಾರೆ? ಸಂಭಾಷಣೆ ಅನ್ನೋದು ಒಂದು ಕಲೆ. ಯಾಕೆಂದ್ರೆ ನಾವು ಯಾವ ತರ ಬೇಕಾಬಿಟ್ಟಿ ಮಾತಾಡಿದ್ರೆ ಅಲ್ಲಿ ಕೆಲವು ಸಂದರ್ಭದಲ್ಲಿ ಏನು ಯೂಸ್ ಇರೋದಿಲ್ಲ. ಇಲ್ಲಾಂದ್ರೆ ಜಗಳಗಳಾಗ್ತವೆ, ಇಲ್ಲಾಂದ್ರೆ ಮನಸ್ತಾಪಗಳಾಗ್ತವೆ, ಇಲ್ಲಾಂದ್ರೆ ಬ್ರೇಕಪ್ ಆಗ್ತವೆ, ಅಲ್ಲಿವರೆಗೂ ಹೋಗುತ್ತೆ. ನಾವು ನೋಡಿದೀವಲ್ಲ, ಅಂತಾರಲ್ಲ, ಮಾತಿಗೆ ಬೆಳೆದು ಚಿಕ್ಕ ವಿಷಯಕ್ಕೆ ಎಂತ ದೊಡ್ಡದು ಮಾಡ್ಕೊಂಡಿದ್ದಾರೆ ಅಂತೀವಲ್ಲ, ಇದೆ ಅದು. ಅದಕ್ಕೆ ಕೆಲವ್ರು ಹೇಳ್ತಾರೆ, ಯಾರಾದ್ರೂ ಇಬ್ರು ಜಗಳ ಆಡ್ಬೇಕಾದ್ರೆ ಒಬ್ರು ಮಾತಾಡ್ತಾನೇ ಇರ್ತಾರವಾಗ ಮೌನ ಆಗ್ಬೇಕು, ಎಷ್ಟೋ ಜಗಳಗಳು ಕಡಿಮೆ ಆಗ್ಬಿಡುತ್ತವೆ, ಸಂಬಂಧಗಳು ನಿಂತುಕೊಳ್ತವೆ. ಅದೇ ತರ ಇಲ್ಲಿ ಕೂಡ ಅಷ್ಟೇ, ಒಂದು ಸಂಭಾಷಣೆ, ಒಂದು ಯಾವ ತರ ಮಾತಾಡ್ಬೇಕು, ಎಲ್ಲಿಂದ ಬರ್ಬೇಕು, ಆ ಕಡೆ ವ್ಯಕ್ತಿಯ ಅವಸರವೇನು ಅಂತ ಎಲ್ಲ ತಿಳ್ಕೊಂಡು ನಾವು ಮಾತಾಡ್ತೇನೆ ಅಂತೀವಿ. ಅಯ್ಯೋ ಮೇಡಮ್, ಇವನ್ನೆಲ್ಲ ತಿಳ್ಕೊಂಡು ಯಾರು ಮಾತಾಡ್ತಾರ್ರಿ, ಅಷ್ಟು ಟೈಮ್ ಇರುತ್ತ? ಇಲ್ಲ, ಇರುತ್ತೆ. ನಾವು ಅದನ್ನ ಸ್ಲೋಲಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಈಗ ನೋಡ್ರಿ, ಸಪೋಸ್ ಅತ್ತೆ ಸೊಸೆ ಇರ್ತಾರೆ. ಅತ್ತೆ ಏನೋ ಮಾಡ್ತಾ ಇರ್ತಾರೆ, ಸೊಸೆ ಏನೋ ತಿಂಡಿ ಮಾಡಿರ್ತಾರೆ, ಸರಿಯಾಗಿ ಮಾಡಿದ್ವಿ, ಹೊಸ್ತಾಗೆಲ್ಲ ಪಾಪ ಏನಮ್ಮ ಒಂದು ಉಪ್ಪಿಟ್ಟು ಮಾಡಕ್ ಬರಲ್ಲ ನಿನ್ಗೆ, ಯಾವ ತರ ಮಾಡಿದ್ವಿ ಅಂತ. ಆದ್ರೆ ಸೊಸೆನೋ ಅದೇ ತರ, ಏನ್ರಿ ಇದು ಇವಾಗ ಹೊಸ್ತಾಗ್ ಬಂದಿದ್ದೀನಿ, ಇಷ್ಟ್ ಮಾಡಿರೋದೇ ಹೆಚ್ಚು, ನಿಮ್ಗೇನ್ ಗೊತ್ತಾಗುತ್ತೆ ಅಂತ. ನೀವು ಮೊದ್ಲು ಬಂದಾಗ ನೀವು ಇದೇ ತರ ಮಾಡಿದ್ರಿ, ನಮ್ಗೆಲ್ಲ ಗೊತ್ತು. ಆದ್ರೆ ಇದು ಏನಿದು ವ್ಯಂಗ್ಯವಾದ ಮಾತು, ಒಂದು ಮನಸ್ಸನ್ನು ನೋವಿಸುವ ಒಂದು ಸಂಭಾಷಣೆ. ಇದಕ್ಕೆ ಒಂದೊಂದ್ಸಲ ಏನಾಗುತ್ತೆ, ಅತ್ತೆಗೆ ಅಯ್ಯೋ ಏನೋ ಹೇಳಕ್ ಹೋದೆ, ಪಾಪ ಅವಳಿಗೂ ನೋವಾಯ್ತು, ನಂಗೂ ಯಾವ ತರ ಉತ್ತರ ಕೊಟ್ಲು, ಎದುರುತ್ತರ ಕೊಟ್ಲು ಅವಳು ಅಂತ. ಆದ್ರೆ ಅದನ್ನೇ ತಿಳ್ಕೊಂಡು, ಹೌದಾ ಅತ್ತೆ, ಆಯ್ತ್ರಿ ಅತ್ತೆ, ಇನ್ನೊಂದ್ಸಲ ಮಾಡ್ದಾಗ ನಾನು ಚೆನ್ನಾಗಿ ಮಾಡ್ತೀನಿ, ಏನಾದ್ರೂ ತಪ್ಪಿದ್ರೆ ನಂಗೆ ಹೇಳ್ಕೊಡಿ ಅಂದ್ಬಿಟ್ರೆ ಅಲ್ಲಿಗೆ ಪ್ರಾಬ್ಲಮ್ ಸಾಲ್ವ್. ಹೌದಲ್ಲ? ಎಷ್ಟೋ ಮನೆಗಳಲ್ಲಿ ಈ ತರ ನಡೀತಾ ಇರುತ್ತೆ. ಇದು ಒಂದು ಸಂಬಂಧ, ಮೇನ್ ಗಂಡ ಹೆಂಡತಿ ನಡುವೆ ಸಹ ಇದು ನಡೆಯುತ್ತೆ. ಈ ಕಮ್ಯುನಿಕೇಶನ್ ಅನ್ನೋದಕ್ಕೆ ಒಂದು ಟೂಲ್ ಏನು? ಮಾತು ಅಲ್ಲ. ಮಾತೇನ ಮಾತಾಡ್ತಾ ಇದ್ರೇನೆ ಕಮ್ಯುನಿಕೇಶನ್, ಸಂಭಾಷಣೆ ಅಂತ ಹೇಳ್ತೀವಿ ನಾವು. ಒಂದೊಂದ್ಸಲ ಏನಾಗುತ್ತೆ, ಈ ಕಮ್ಯುನಿಕೇಶನ್ ಮಾತಿನ ಮೂಲಕ ಅಲ್ಲದೆ ಕೆಲವರು ಮಾಡ್ತಾ ಇರ್ತಾರಲ್ಲ, ಕಣ್ಣಿನ ಸನ್ನೆಯಿಂದ ಏನಾದ್ರೂ ಈ ತರ ಸೈನ್ಗಳು ಮಾಡ್ಕೊಂತ, ಯಾಕಂದ್ರೆ ಮಾತಾಡಿದ್ರೆ ಆ ಕಡೆ ವ್ಯಕ್ತಿ ಕೇಳುತ್ತಂತೇಳಿ ಇನ್ನೊಬ್ರು ಏನ್ ಮಾಡ್ತಾರೆ, ಈ ತರ ಸೈನ್ಗಳು ಕೊಡ್ತಿರ್ತಾರೆ, ಅದು ಸಹ ಸಂಭಾಷಣೆನೆ. ಹೀಗೆ ನಾವು ಉತ್ತಮವಾದ ಒಂದು ಸಂಭಾಷಣೆಯನ್ನು ನಡೆಸಿದರೆ ನಮ್ಮ ರಿಲೇಶನ್ಶಿಪ್ಸ್ ಎಲ್ಲ ತುಂಬಾ ಚೆನ್ನಾಗಿರ್ತವೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಇದನ್ನ ಗೊತ್ತು ಗುರಿ ಇಲ್ಲದೆ ಏನೋ ಮಾತಾಡ್ಬೇಕು ಅಂತ ಮಾತಾಡ್ಬಿಟ್ಟು ಅದನ್ನ ಹಾಳು ಮಾಡ್ತಾ ಇದೀವಿ. ಇದು ಒಂದು ಕಲೆ ಅಂತ ತಿಳ್ಕೊಂಡು ಅದಕ್ಕೆ ನೋಡ್ರಿ ಎಷ್ಟು ಸರಳವಾಗಿದಾವೆ. ಅವ್ರು ದೇವಿಚಕ್ಕ ಅವ್ರು ಹೇಳಿದ್ದಾರೆ, ಈ 11 ಕಲೆಗಳು ಎಲ್ಲವೂ ನಮ್ಮ ನಿತ್ಯ ಜೀವನಕ್ಕೆ ಸಂಬಂಧಿಸಿದ್ವೆ, ಇದರಲ್ಲಿ ಏನು ಕಷ್ಟನೂ ಇಲ್ಲ. ಎಲ್ಲ ನೋಡ್ರಿ, ಆರ್ಟ್ ಆಫ್ ಲವ್, ಲಿವಿಂಗು, ಕಮ್ಯುನಿಕೇಶನ್, ಅಕ್ಸೆಪ್ಟೆನ್ಸ್, ಇವು ಏನಾದ್ರೂ ಕಷ್ಟದ ಪದಗಳ ಇಲ್ಲ. ಆರ್ಟ್ ಆಫ್ ಲಿಸನಿಂಗು, ಎಲ್ಲವೂ ನಮ್ಮ ನಿತ್ಯ ಜೀವನಕ್ಕೆ ಬೇಕಾದ, ಇದನ್ನೆಲ್ಲವನ್ನು ನಾವು ಅಳಿಸ್ಕೊಂಡ್ರೆ ನಮ್ಮ ಜೀವನ ತುಂಬಾ ಅದ್ಭುತವಾಗಿರುತ್ತೆ. ಇದನ್ನ ಒಬ್ರು ಫೇಮಸ್ ಆಥರ್ ಮಾರ್ಷಲ್ ರೋಸನ್ ಬರ್ಗರ್ ಅಂತೇಳಿ, ಇವರು ಅಮೆರಿಕದಲ್ಲಿರ್ತಾರೆ. ಇವರು ಕರುಣೆಯಿಂದ ಮತ್ತು ಅಹಿಂಸೆಯಿಂದ ಕೂಡಿದ ಕಮ್ಯುನಿಕೇಶನ್ ಜನರಲ್ಲಿ ಉಂಟು ಮಾಡಲು ಕೃಷಿ ಮಾಡಿರ್ತಾರೆ.
ನೋಡ್ರಿ, ಯಾವಾಗ್ಲೂ ನಾವು ಮಾತಾಡ್ಬೇಕಾರೆ ಆ ಸಂಭಾಷಣೆಯಲ್ಲಿ ಕರುಣೆ ಇರ್ಬೇಕು. ಮತ್ತೆ ಪ್ರೀತಿ ಪೂರ್ವಕವಾದ ಸಂಭಾಷಣೆ ಇರಬೇಕು. ನಾವ್ ಎಷ್ಟೋ ಸಲ ಮಕ್ಳ ಹತ್ರ ಜಗಳ ಆಡ್ತಾ ಇರ್ತೀವಲ್ಲ, ಸರಿ ಓದಲ್ಲ ಅಂದ್ರೆ, ನಾನು ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ, ಯಾವಾಗ್ಲೂ ನಾವು ಕಂಪ್ಲೇಂಟ್ ಹೇಳ್ತಾನೆ ಇರ್ತೀನಿ, ನೀನ್ ಅದನ್ನ ಮಾಡಲ್ಲ, ಹೆಲ್ಪ್ ಮಾಡಲ್ಲ ನಂಗೆ ಇದು. ಅದರ ಬದಲು ಒಂದು ಕರುಣೆ ಇಟ್ಕೊಂಡು ಒಂದು ಪ್ರೀತಿ ಪೂರ್ವಕವಾಗಿ, ಅಪ್ಪಿ ಬಾರಪ್ಪಿ ನಂಗೆ ಒಂಚೂರು ಹೆಲ್ಪ್ ಮಾಡಪ್ಪ, ನೋಡ್ ನಾನು ಒಬ್ಳೆ ಹೇಗ್ ಮಾಡೋದು ನೀನೇ ಹೇಳು ಅಂತಂದ್ರೆ ಕರಗಲಾರದ ವ್ಯಕ್ತಿಯೇ ಇಲ್ಲ. ಖಂಡಿತ ಬರ್ತಾರೆ, ಆದ್ರೆ ನಾವ್ ಅದನ್ನ ಅಭ್ಯಾಸ ಮಾಡ್ಕೊಳ್ಳೋದೇ ಇಲ್ಲ. ಹೀಗೆ ಸರಿಯಾದ ಸಂಭಾಷಣೆ ಇಲ್ಲದೆ ಏನ್ ಮಾಡ್ತಾರೆ, ಸಫರಿಂಗ್ ಅನ್ನು ಜೀವನದಲ್ಲಿ ಅನುಭವಿಸ್ತಾ ಹೋಗ್ತೇವೆ. ಮನಸ್ಪರ್ಧೆಗಳನ್ನು ಸೃಷ್ಟಿ ಮಾಡಿಕೊಳ್ತೇವೆ, ಜಗಳಗಳನ್ನು ಸೃಷ್ಟಿ ಮಾಡಿಕೊಳ್ತೇವೆ, ಸಂಬಂಧಗಳನ್ನು ಕೆಡಿಸಿಕೊಳ್ಳುತ್ತೇವೆ. ಇವರು ಸಹ ಮೆಡಿಟೇಟರ್, ರೋಷನ್ ಬರ್ಗರ್ ಧ್ಯಾನ ಸಾಧನೆ ಮಾಡಿ ಅವರೆಲ್ಲ ಅನ್ಕೊಂತಾರೆ, ಯಾಕೆ ಮನುಷ್ಯರು ಹೀಗಿದ್ದಾರೆ, ಯಾಕೆ ಈ ದುಃಖ ಪಡ್ತಾ ಇದ್ರು, ಇದಕ್ಕೆ ಕಾರಣ ಏನು? ಅವ್ರು ಲಾಸ್ಟ್ಗೆ ಹೀಗೆ ಬುದ್ಧನೂ ಕಂಡ್ಕೊಂಡಲ್ಲ ಆಸೆಯೇ ದುಃಖಕ್ಕೆ ಕಾರಣ ಅಂತ, ಅದರಂತೆ ಇವ್ರು ಏನ್ ಮಾಡಿದ್ರು, ಒಂದು ಸತ್ಯವನ್ನು ಕಂಡ್ಕೊಂಡ್ರು, ನಾವು ಮಾಡುವ ಸಂಭಾಷಣೆಯೇ ಇದೆಲ್ಲ ದುಃಖಕ್ಕೆ ಕಾರಣ. ಹೌದಲ್ಲ? ನಾವು ಒಪ್ಕೋಬೇಕಿದನ್ನ, ನಿಜ. ಆದ್ರೆ ನಮಗ್ ಗೊತ್ತಿಲ್ಲ ಹೇಗ್ ಮಾತಾಡ್ಬೇಕು ಅಂತ. ಹಾಗ ಅವ್ರೇನ್ ಮಾಡಿದ್ರು, ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಹಿಡಿತಾರೆ. ಏನ್ ಮಾಡ್ತಾರೆ ಅವರು, ಒಂದು ಹೊಸ ಮೂವ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ, ನಾನ್ ವೈಲೆನ್ಸ್ ಕಮ್ಯುನಿಕೇಶನ್, ಅಹಿಂಸೆಯಿಂದ ಕೂಡಿದ ಸಂಭಾಷಣೆ. ನೋಡ್ರಿ ಎಷ್ಟು ಚೆನ್ನಾಗಿದೆ ಅಲ್ಲ ನಾನ್ ವೈಲೆನ್ಸ್ ಕಮ್ಯುನಿಕೇಶನ್. ನೋಡ್ರಿ, ಯಾರಾದ್ರೂ ಆ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡ್ತೀವ? ಖಂಡಿತ ಇಲ್ಲ. ಅವರು ಇನ್ನೊಂದು ಮಾತು ಹೇಳಿದ್ದಾರೆ, ಯಾರು ತಮ್ಮ ಹೃದಯಕ್ಕೆ ಡಿಸ್ಕನೆಕ್ಟ್ ಆಗ್ತಾರೋ ಅವರು ಈ ತರ ಒಂದು ವೈಲೆನ್ಸ್ ಸಂಭಾಷಣೆಯಲ್ಲಿ ಇರ್ತಾರೆ. ಯಾರು ತಮ್ಮ ಹೃದಯಕ್ಕೆ ಕನೆಕ್ಟ್ ಆಗಿರ್ತಾರೋ ಅವರು ನಾನ್ ವೈಲೆನ್ಸ್ ಸಂಭಾಷಣೆ ಮಾಡ್ತಾರೆ. ಯಾಕೆಂದ್ರೆ ಮಾತುಗಳು ಬರೋದೆಲ್ಲ ಇಲ್ಲಿಂದನೇ, ಇದು ಜಸ್ಟ್ ಒಂದು ವಾಹಕ ಮೇಲೆ. ಅದಕ್ಕೆ ಹೇಳ್ತಾರಲ್ಲ, ನಮ್ಮ ಗುರುಗಳು ಹೇಳಿದ್ದಾರೆ, ಯಾವತ್ತು ನೀನು ಮೈಂಡ್ ಇಂದ ಆಲೋಚನೆ ಮಾಡಬೇಡ, ಹೃದಯದಿಂದ ಆಲೋಚನೆ ಮಾಡು ಅಂತ ಹೇಳಿದ್ದಾರೆ. ಅದು ಕರೆಕ್ಟ್. ಅದು ಆ ಹೃದಯ ಸರಿಯಾದ ಸಂದೇಶ ಕೊಡುತ್ತೆ ನಮಗೆ, ಸರಿಯಾದ ಮಾತನಾಡಕ್ ಹೇಳುತ್ತೆ, ಸರಿಯಾದ ಯೋಚನೆ ಮಾಡಕ್ ಹೇಳುತ್ತೆ. ಆದ್ರೆ ನಾವೇನ್ ಮಾಡಿದೀವಿ, ಆ ಮೈಂಡ್ಗೆ ಮತ್ತು ಹಾರ್ಟ್ಗೆ ಕನೆಕ್ಷನ್ ಅನ್ನು ತೆಗೆದು ಬಿಟ್ಟಿದೀವಿ. ಇದೇ ತನ್ನ ಇಷ್ಟ ಬಂದ ಹಾಗೆ ವರ್ತಿಸುತ್ತೆ, ಇಲ್ಲಿ ಇದಕ್ಕೆ ಹಾರ್ಟ್ಗೆ ಕೆಲಸನೇ ಇಲ್ಲ. ಅದಕ್ಕೆ ನಾವು ಯಾವಾಗ್ಲೂ ಹಾರ್ಟ್ ಜೊತೆಗೆ ಕನೆಕ್ಟ್ ಆಗಿರಬೇಕು. ಹಾಗಾದ್ರೆ ಈಗ ನಮಗೆ ಹಾರ್ಟಿಗೆ ಡಿಸ್ಕನೆಕ್ಟ್ ಆಗಿದೀವಿ ಅಂತ ತಿಳ್ಕೊಳ್ಳೋಣ. ಹಾಗಾದ್ರೆ ಈ ಕನೆಕ್ಷನ್ ಅನ್ನು ಪುನಃ ಸ್ಥಾಪನೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಅವರು ಒಂದು 4 ಸ್ಟೆಪ್ಸ್ ಅನ್ನು ಹೇಳಿದ್ರೆ, ಇದು ನಾನ್ ವೈಲೆನ್ಸ್ ಕಮ್ಯುನಿಕೇಶನ್ ಮಾಡ್ಬೇಕು. ಆದ್ರೆ ಆ ನಾನ್ ವೈಲೆನ್ಸ್ ಕಮ್ಯುನಿಕೇಶನ್ ಬರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ನಾವು 4 ಸ್ಟೆಪ್ಸ್ ಅನ್ನು ಫಾಲೋ ಮಾಡ್ಬೇಕು. ಈಗ ನೋಡ್ರಿ, ಫಸ್ಟ್ ಸ್ಟೆಪ್ ಏನಂದ್ರೆ, ಇದ್ದದ್ದನ್ನು ಇದ್ದ ಹಾಗೆ ನೋಡೋದನ್ನ ಕಲಿಬೇಕು. ನೋಡಿ, ಸಾಮಾನ್ಯವಾಗಿ ನಾವು ಎಷ್ಟೋ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ನೋಡಿದ್ದೀವಲ್ಲ, ಯಾರೋ ಒಬ್ರು ಬರ್ತಾರೆ, ಆಫೀಸ್ ಕೆಲಸ, ಮನೆಯೆಲ್ಲ ಗಲೀಜು, ಏನೇನೋ ಆಟ ಆಡೋದು, ಅಲ್ಲಿ ಬಿಸಾಕೋದು ಮಾಡಿರ್ತಾರೆ, ಅದೆಲ್ಲ ಅಡ್ವರ್ಟೈಸ್ಮೆಂಟ್ ಇರ್ಲಿ. ಸಪೋಸ್ ಒಬ್ಬ ಹೆಂಗಸು ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾಳೆ, ಮನೆ ಎಲ್ಲ ತಿಪ್ಪೆ ತರ ಇದೆ, ಕಸ, ಎಲ್ಲಿ ನೋಡಿದ್ರು ಕಸ, ಅಸ್ತವ್ಯಸ್ತ, ಸಾಮಾನುಗಳೆಲ್ಲ ಚೆಲ್ಲಾಪಿಲ್ಲಿ ಆಗಿದಾವೆ. ಅವಾಗ ಏನ್ ಅನ್ಸುತ್ತೆ ಹೇಳ್ರಿ? ಸಾಮಾನ್ಯವಾಗಿ ನಮಗೆ ಏನ್ ಅನ್ಸುತ್ತೆ, ನಾವು ನೋಡಿ, ಏನಪ್ಪಾ ಒಬ್ರಿಗೂ ಮನೆಗ್ ಜವಾಬ್ದಾರಿ ಅನ್ನೋದೇ ಇಲ್ಲ, ನಾನು ಹೊರಗಡೆನೋ ದುಡಿಬೇಕು, ಒಳಗಡೆನೋ ದುಡಿಬೇಕು, ಇವರೆಲ್ಲ ಏನ್ ಮಾಡ್ತಿರ್ತಾರೆ, ಒಂದು ಕೆಲಸ ಇಲ್ಲ, ಏನಿಲ್ಲ, ಸುಮ್ನೆ ಕುತ್ಕೊಂಡು ತಿಂತಾರೆ ಅಂತ ಇಷ್ಟೊಂದು ಭಾವನೆಗಳನ್ನ ಮನಸ್ಸಿನಲ್ಲಿ ಹುಡ್ತಾ ಇರ್ತಾವ ನಮಗೆ ಅಲ್ಲ. ನಾನೊಬ್ಳೆ ಕಷ್ಟ ಪಡಬೇಕು, ಯಾರೂ ನನಗೆ ಸಹಾಯ ಮಾಡೋದಿಲ್ಲ, ಹಲವಾರು ತೀರ್ಮಾನಗಳನ್ನು ಮಾಡ್ತಾ ಇರ್ತೇವೆ. ಆದ್ರೆ ವಾಸ್ತವವಾಗಿ ಇರೋದೇನು? ಮನೆ ಯಾರು ಮಾಡಾರೆ ಗೊತ್ತಿಲ್ಲ, ಮನೆ ಅಸ್ತವ್ಯಸ್ತವಾಗಿದೆ, ಕಸದಿಂದ ತುಂಬಿದೆ, ಇದು ವಾಸ್ತವ. ಇದನ್ನ ಇದ್ದ ಹಾಗೆ ನೋಡ್ಬೇಕು, ಯಾವ ತೀರ್ಪು ಕೊಡಬಾರ್ದು ಇದರಿಂದ. ಅದೆಲ್ಲ ನೆಕ್ಸ್ಟ್. ಫಸ್ಟ್ ಏನಾಗಿದೆ? ಗಲೀಜಾಗಿದೆ, ಇದನ್ನ ನಾನು
ಕ್ಲೀನ್ ಮಾಡ್ಬೇಕು ಅಷ್ಟೇ ನಮ್ ತಲೆಯೊಳಗಿರ್ಬೇಕು. ಅವಾಗ ಏನಾಗುತ್ತೆ, ಯಾವುದೇ ಒಂದು ಕಂಪ್ಲೇಂಟ್ಸ್ ಬರೋದಿಲ್ಲ, ನಮಗ್ ಮನಸ್ಸಿಗೆ ಬೇಜಾರಾಗೋದಿಲ್ಲ. ಎಷ್ಟಾಗುತ್ತೋ ಅಷ್ಟು ಮಾಡ್ತೀವಿ, ಮತ್ತೆ ನೆಕ್ಸ್ಟ್ ಮುಂದಿನ ಕೆಲ್ಸಕ್ಕೆ ಹೋಗ್ತೀವಿ. ಇದನ್ನ ನೋಡ್ರಿ, ಮಕ್ಕಳ ವಿಷಯದಲ್ಲೂ ಆಗುತ್ತಲ್ಲ. ಮಕ್ಕಳು ಸಪೋಸ್ ಏನೋ ಮೊಬೈಲ್ ನೋಡ್ತಾ ಇರ್ತಾರೆ, ಏನ್ ಯಾವಾಗ ನೋಡಿದ್ರು ಮೊಬೈಲೇ ನೋಡ್ತಾ ಇರ್ತೀನಿ, ಓದೋದೇ ಇಲ್ಲ, ಹಾಗೆ ಹೀಗೆ ಅಂತ ಬೇಜಾರ್ ಪಟ್ಕೊಂಡು ನಾವು ದುಃಖ ಪಟ್ಟು ಅವ್ರನ್ನೂ ಬೈದು ಮಾಡ್ತೀವಿ. ಆದ್ರೆ ಅದನ್ನೇ ಪ್ರೀತಿಯಿಂದ ಅವ್ರಿಗೆ ಅದಾಗ, ನೋಡಪ್ಪ ಇಷ್ಟು ಟೈಮು ಅಂತ ಮೊಬೈಲಿಗೆ ನೋಡೋಕೆ ಇಟ್ಕೊ, ನೀನು ಓದಿಗೆ ಕಾನ್ಸಂಟ್ರೇಷನ್ ಕೊಡ್ಬೇಕಲ್ಲ, ನೀನ್ ಮುಂದೆ ದೊಡ್ಡವನಾಗಿ ಒಳ್ಳೆ ಜಾಬ್ ದೊರಕಿಸ್ಕೊಂಡ್ರೆ ನಿನಗೆ ಅಲ್ಲ, ನಿನ್ ಲೈಫ್ ಚೆನ್ನಾಗಿ, ಹೀಗೆ ಏನ್ ಬೇಕಾದ್ರೂ ನಾವು ಹೇಳ್ಬೋದು. ಆದ್ರೆ ಕೋಪ ಮಾಡ್ಕೊಳ್ಳೋದು ಹೇಗಿರುತ್ತೆ, ಈ ತರ ಸಮಾಧಾನವಾಗಿ ಹೇಳೋದು ಹೇಗಿರುತ್ತೆ, ನೀವೇ ಯೋಚನೆ ಮಾಡಿ ಅಲ್ಲ. ಹಾಗೆ ಗಂಡನ ಪ್ರೀತಿ, ಎಷ್ಟೋ ಮನೆಗಳಲ್ಲಿ ಈ ತರ ನಡೀತಾ ಇದೆ ಅಲ್ಲ. ಎಷ್ಟೇ ಕೆಲಸ ಮಾಡಿದ್ರು, ಏನೇ ಮಾಡಿದ್ರು ಗಂಡ ಒಂದು ಕಡೆ ಹೊರಗಡೆ ಕರ್ಕೊಂಡು ಹೋಗಲ್ಲ, ಒಂದು ಕೊಡ್ಸೋದಿಲ್ಲ ಅನ್ನೋದು ಕಂಪ್ಲೇಂಟ್ ಪ್ರತಿಯೊಬ್ಬ ಮನೆಯಲ್ಲಿ ಹೆಂಡತಿಗೆ ಇದ್ದೇ ಇರ್ತದೆ. ಆದ್ರೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾಕೆ ಅವರು ಕರ್ಕೊಂಡು ಹೋಗ್ತಾ ಇಲ್ಲ, ಯಾಕೆ ಅವರಿಗೆ ಏನು ಅದರ ಹಿಂದೆ ಕಾರಣ, ಅದನ್ನ ನಾನು ಪ್ರೀತಿಯಿಂದ ಕೇಳ್ಕೊಳ್ಳೋಣ. ರೀ ಹೋಗೋಣ ರೀ, ತುಂಬಾ ಬೇಸರ ಆಗ್ತಾ ಇದೆ ಅಂತ. ಆ ತರ ಇದ್ರೆ ಹೆಂಗಿರುತ್ತೆ, ಕಂಪ್ಲೇಂಟ್ ಮೋಡಲ್ ಇದ್ರೆ ಹೇಗಿರುತ್ತೆ ನೋಡಿ. ಹಾಗೆ ಗಂಡ ಹೆಂಡತಿ ವಿಷಯದಲ್ಲೂ, ಗಂಡ ಆಫೀಸಿಂದ ಮನೆಗ್ ಬರ್ತಾನೆ, ಹೆಂಡತಿ ಇರೋದಿಲ್ಲ, ಎಲ್ಲಿಗೆ ಹೋಗಿದ್ದಾಳಂತ ಗೊತ್ತಿಲ್ಲ, ರಾತ್ರಿ 8:30 9 ಆಗ್ತಾ ಬರುತ್ತೆ, ಪತ್ತೆನೇ ಇರೋದಿಲ್ಲ. ಆಗ ಗಂಡನಿಗೆ ಏನಾಗುತ್ತೆ, ತುಂಬಾ ಬೇಸರ. ಇವಳಿಗೆ ಹೇಳೋರು ಕೇಳೋರು ಯಾರಿಲ್ಲ, ತಾನೇ ದುಡಿತೀನಿ ಅನ್ನೋ ಒಂದು ಅಹಂಕಾರ, ಹಾಗೆ ಹೀಗೆ ಅಂತೇಳಿ ಸಂಭಾಷಣೆ ಮಾಡ್ತಾರೆ. ಆದ್ರೆ ಅದನ್ನೇ ಇರ್ಲಿ, ಅವಳು ಎಷ್ಟು ಪಾಪ ಹೊರಗಡೆ ದುಡಿತಾಳೆ, ಒಳಗಡೆ ದುಡಿತಾಳೆ, ಏನೋ ಅರ್ಜೆಂಟ್ ಕೆಲಸ ಇರುತ್ತೆ ಹೋಗಿದ್ದಾಳೆ, ಅಥವಾ ನನಗೆ ಹೇಳೋಕೆ ಮರ್ತಿರ್ಬೋದು, ಒಂದೊಂದ್ಸಲ ಫೋನು ಕನೆಕ್ಷನ್ ಸಿಗೋದಿಲ್ಲ. ಈ ತರ ಯೋಚನೆ ಮಾಡೋದು ಹೇಗಿರುತ್ತೆ, ಅಲ್ಲಿ ಪ್ರಾಬ್ಲಮ್ ಸಾಲ್ವ್. ಅದಕ್ಕೆ ಇದ್ದದ್ದನ್ನು ಇದ್ದ ಹಾಗೆ ನೋಡ್ಬೇಕು ಅಂತ ಅವ್ರು ಹೇಳಿದ್ದಾರೆ. ನೋಡ್ರಿ, ಯಾವಾಗ ನಾವು ಇದ್ದದ್ದನ್ನು ಇದ್ದ ಹಾಗೆ ನೋಡ್ತೀವೋ ಮತ್ತೆ ಸೆಕೆಂಡ್ ಸ್ಟೆಪ್ಪಿಗೆ ಹೋಗ್ಬೇಕೀಗ. ಏನಪ್ಪಾ ಅಂತಂದ್ರೆ, ಇದ್ದ ಒಂದು ಸಿಚುಯೇಷನ್ ಬಗ್ಗೆ ನಮಗಿರುವ ಫೀಲಿಂಗ್. ಏನ್ ಫೀಲಿಂಗ್? ಈಗ ಉದಾಹರಣೆ ಹೇಳಿದೆ ನಾನು, ಆಕೆ ಮನೆ ಬಂದಾಗ ಅಸ್ತವ್ಯಸ್ತವಾಗಿರುತ್ತೆ, ಸಾಮಾನೆಲ್ಲ ಚಲಾಪಿಲಿ ಆಗಿರುತ್ತೆ ಅಂತೇಳಿ. ಆವಾಗ ಏನು ಫೀಲಿಂಗ್ ಬರುತ್ತೆ ನಮಗೆ? ಮನೆಯನ್ನು ನೋಡಿದಾಗ ಉಂಟಾಗೋ ಫೀಲಿಂಗ್ ಏನು? ಮನೆಯಲ್ಲಿರೋ ಒಬ್ಬೊಬ್ಬರನ್ನು ಹಿಡಿದು ಚಚ್ಚಬೇಕು, ಇವರೆಲ್ಲರಿಂದ ಕ್ಲೀನ್ ಮಾಡಿಸ್ಬೇಕು ನಾನು ಅಂತ ಒಂದು ಭಾವನೆ ಬರುತ್ತೆ. ಆದ್ರೆ ಇದು ಫೀಲಿಂಗ್ ಅಲ್ಲ, ಇದು ತೀರ್ಪುಗಳು, ಒಂದು ಜಡ್ಜ್ಮೆಂಟ್ ಅಷ್ಟೇ. ಅದು ನೋಡಿದ ತಕ್ಷಣ ನಮ್ಮಲ್ಲಿ ಉಂಟಾದ ಒಂದು ಜಡ್ಜ್ಮೆಂಟ್. ಯಾಕೆ? ಕೋಪ ಬಂದಿರುತ್ತೆ, ಬೇಸರ ಬಂದಿರುತ್ತೆ, ಎಲ್ಲ ಭಾವನೆಗಳು ಉಂಟಾಗಿರುತ್ತವೆ. ಅದೇ ತರ ಗಂಡ ಬಂದಾಗ ಹೆಂಡತಿ ಇಲ್ಲದೆ ಇರೋದು, ತಾನು ಒಬ್ಬಂಟಿ ಅನ್ನೋ ಭಾವನೆ ಬರುತ್ತೆ. ಮಕ್ಕಳು ಸಹ ಅಷ್ಟೇ, ನಾವು ಆಶಿಸದೇ ಇರುವ, ಆಶಿಸಿದ ರೀತಿಯಲ್ಲಿ ಅವರು ಇರದಾಗ ನಮಗೆ ತುಂಬಾ ಬೇಸರ ಆಗುತ್ತೆ. ಯಾಕೆ ಈ ತರ ಬರುತ್ತೆ? ಒಳ್ಳೆ ಭಾವನೆಗಳ ನಮಗೆ ಯಾಕೆ ಬರಲ್ಲ ಅಂತ ಅನ್ಸುತ್ತಲ್ಲ ಒಂದು ಸಲ ನಮ್ಮನ್ನ ನಾವು ಅಬ್ಸರ್ವ್ ಮಾಡ್ಕೊಂಡ್ರೆ. ಯಾಕೆ ಅಂದ್ರೆ ನಾವು ಬೆಳೆದು ಬಂದ ವಾತಾವರಣ ಆ ತರ ಇರುತ್ತೆ. ನಾವೆಲ್ಲ ನಮ್ಮ ಮೈಂಡ್ ಅಸಂಪ್ಷನ್ ಅಲ್ಲಿ ಇದ್ದೇವೆ. ಅವಾಗ್ಲೇ ಹೇಳಿದ್ನಲ್ಲ, ಇದರಿಂದ ಡಿಸ್ಕನೆಕ್ಟ್ ಆಗ್ಬಿಟ್ಟಿದ್ವಿ ನಾವು. ಅದಕ್ಕೆ ನಮ್ಮನ್ನು ನಾವು ಪರೀಕ್ಷಿಸ್ಕೊಳ್ಬೇಕು. ಯಾಕೆ ನಾನು ಇಂಥ ಭಾವನೆಗೆ ಒಳಗಾಗ್ತಾ ಇದೀನಿ? ಯಾಕೆ ಸಿಟ್ಟು ಬರ್ತಾ ಇದೆ? ಕ್ಲೀನ್ ಇಲ್ಲ, ಹೌದು, ಆದ್ರೆ ನಂಗೆ ಯಾಕೆ ಸಿಟ್ಟು ಬರ್ಬೇಕು? ಅದನ್ನ ನಾನೇ ಮಾಡಿದ್ರಾಯ್ತು, ಇಲ್ಲ ಅವ್ರಿಗೆ ಹೇಳಿ ಮಾಡ್ಸಿದ್ರಾಯ್ತು, ಅವ್ರನ್ನ ತಗೊಂಡು ಚಚ್ಚಬೇಕನ್ನೋ ಫೀಲಿಂಗ್ ಯಾಕೆ ಬರ್ತಾ ಇದೆ ನಂಗೆ? ಯಾಕೆ? ನಾನು ಒಂದು ರಕ್ಷಣೆ ಇಲ್ಲದ ಫೀಲಿಂಗು, ನಿರುತ್ಸಾಹದ ಫೀಲಿಂಗ್ ನಲ್ಲಿ ಇದ್ದೇನೆ. ಅಂತಹ ಸಂದರ್ಭದಲ್ಲಿ ಎಂಥ ಭಾವನೆಗಳು ಮೂಡ್ತಾ ಇವೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕೆ ಇದನ್ನ ಎಲ್ಲ ಸ್ಟೆಪ್ಗಳಲ್ಲೂ ಇದನ್ನೇ ತಗೊಂಡಿದ್ದೆ. ಥರ್ಡ್ ಸ್ಟೆಪ್ಪಿಗೆ ಹೋಗೋಣ. ಯಾಕೆ? ಒಂದೇ ಇದನ್ನ ಒಂದು ಎಕ್ಸಾಂಪಲ್ ಅಂತ ತಗೊಳ್ಳಿ. ಈ ತರ ಬೇಕಾದಷ್ಟು ಎಕ್ಸಾಂಪಲ್ಸ್ ನಮ್ಮ ಜೀವನದಲ್ಲಿ ನಡೀತಾ ಇರ್ತವೆ. ಮೊದ್ಲಿಗೇನು? ಇದ್ದದ್ದನ್ನು ಇದ್ದ ಹಾಗೆ ನೋಡೋದು. ನಂತರ ಆ ಪರಿಸ್ಥಿತಿನ ನೋಡಿದಾಗ ನಮ್ಮಲ್ಲಿ ಉಂಟಾಗೋ ಫೀಲಿಂಗ್ಸ್ ಏನು ಅಂತ ಅಬ್ಸರ್ವ್ ಮಾಡಿ. ಈಗ
ಆ ಫೀಲಿಂಗ್ ಅನ್ನು ನಾವು ಬದಲಾಯಿಸ್ಕೊಳ್ಬೇಕು. ನಂಗೆ ಬೇಜಾರಾಗಿದಪ್ಪ, ಈ ಗಲೀಜ್ ಮನೆ ನೋಡಿ ನಂಗೆ ತುಂಬಾ ಬೇಜಾರ, ಈ ಫೀಲಿಂಗು ಸಲ್ಲದು, ಅದನ್ನ ಚೇಂಜ್ ಮಾಡ್ಕೋಬೇಕು. ಆದ್ರೆ ಏನ್ ಅನ್ಕಂತೀವಿ ನಾವು, ಮಕ್ಕಳೇ ಇದನ್ನೆಲ್ಲ ಮಾಡಿದರೆ ಅವರೇ ಕ್ಲೀನ್ ಮಾಡ್ಬೇಕು, ಅವರೇ ನನ್ಗೆ ಹೆಲ್ಪ್ ಮಾಡ್ಬೇಕು, ಇದು ಅವಸರ. ಅದನ್ನ ಹೋಗಿ ಮಕ್ಕಳಿಗೆ ನಿಧಾನವಾಗಿ ತಿಳಿಯಬೇಕು. ನೋಡಪ್ಪ, ಎಲ್ ಬೇಕಾರಲ್ಲಿ ಸಾಮಾನು ಹಾಕಿದ್ದೀರಾ, ಹೀಗಿದೆ, ನಾನು ಬಂದ ತಕ್ಷಣ ಹೇಗಿದ್ರೆ ನನಗೂ ಸಾಕಾಗಿರಲ್ವಾ ಅಂತ ಪ್ರೀತಿಯಿಂದ ಹೇಳಿದಾಗ ಖಂಡಿತ ಅವ್ರು ಕೇಳ್ತಾರೆ. ಇದು ಏನಾದ್ರೂ ಕಷ್ಟದ ಕೆಲಸನ? ಇಲ್ಲವೇ ಇಲ್ಲ. ಎಲ್ಲಿ ಚೇಂಜ್ ಆಗ್ಬೇಕು? ನಮ್ಮ ಭಾವನೆ ಚೇಂಜ್ ಆಗ್ಬೇಕು. ಅಕಸ್ಮಾತ್ ಆಗ್ಲೇ ಹೇಳಿದ್ವಲ್ಲ, ಗಂಡ ಮನೆಗೆ ಬಂದಾಗ ಹೆಂಡತಿ ಇಲ್ಲ ಅಂದ್ರೆ ಅಲ್ಲಿ ಏನ್ ಮಾಡ್ಬೇಕು, ಅಲ್ಲಿ ಅವಸರವಾದದ್ದೇನು ಗಂಡನಿಗೆ ತಿಳಿಸಿ ಹೋಗಬೇಕು. ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೂ ಓಕೆ, ಪಾಸಿಬಿಲಿಟೀಸ್ ಇದ್ರೆ ಏನ್ರಿ ನನ್ಗೆ ಇವತ್ತು ಲೇಟ್ ಆಗುತ್ತೆ, ನೀವು ಕಾಯ್ಬೇಡಿ ಅಂತ ಹೇಳ್ಬೇಕು, ಅವ್ರಿಗೆ ಇನ್ನೊಂದು ಇನ್ಫಾರ್ಮೇಶನ್ ಕೊಡ್ಬೇಕು. ಈ ತರ ನಾವು ಮಾಡ್ಬೇಕು. ಇದನ್ನ ಇನ್ನೊಂದು ನೋಡ್ರಿ, ಮಕ್ಳು ಓದದೇ ಇದ್ದಾಗ ನಮಗ್ ಭಯ ಆಗುತ್ತೆ. ಯಾಕೆ? ಎಲ್ಲಿ ಇವ್ರು ಫೇಲ್ ಆಗ್ಬಿಡ್ತಾರೋ. ಆದ್ರೆ ನಾವೇನ್ ಮಾಡ್ಬೇಕು, ಕೆಲವ್ರು ಇರ್ತಾರೆ ಮಕ್ಳು, ಎಲ್ಲ ಮಕ್ಳು ಚುರುಕಿರಲ್ಲ, ಕೆಲವರು ಜಸ್ಟ್ ಪಾಸ್ ಆಗ್ತಾರೆ, ಕೆಲವರು 100 ಸ್ಕೋರ್ ಮಾಡ್ತಾರೆ, ಕೆಲವರು 70 ಸ್ಕೋರ್ ಮಾಡ್ತಾರೆ. ಎಲ್ರು ಬುದ್ಧಿವಂತರಾಗಕ್ಕೆ ಸಾಧ್ಯ ಇಲ್ಲ. ಆ ಮಕ್ಳು ಹೇಗಿದಾರೋ ಹಾಗೆಯೇ ನಾವು ಸ್ವೀಕರಿಸೋದನ್ನ ಕಲಿಬೇಕು. ಒಂದು ಸಂದರ್ಭವನ್ನು ಇದ್ದ ಹಾಗೆ ಸ್ವೀಕರಿಸೋದನ್ನು ಕಲಿಬೇಕು. ಆಮೇಲೆ ಒಂದು ಸಂದರ್ಭವನ್ನು ನೋಡಿದಾಗ ಉಂಟಾಗುವ ಭಾವನೆಯನ್ನು ಗಮನಿಸ್ಬೇಕು. ಆ ಭಾವನೆಯ ಹಿಂದೆ ಇರುವ ಅವಸರವನ್ನು ಗಮನಿಸ್ಬೇಕು. ನೋಡ್ರಿ, ಅವ್ರು ಏನ್ ಹೇಳ್ತಾರೆ ಅವ್ರು ಅಂದ್ರೆ, ಈ 3 ಸ್ಟೆಪ್ ಆದ್ಮೇಲೆ ನಾವು ಮಾತಾಡ್ಬೇಕಂತೆ. ಇದು ಎಷ್ಟು ಒಂದೊಂದ್ಸಲ ಏನಪ್ಪಾ ಮಾತಾಡ್ಬೇಕಾದ್ರೆ ಬಂದ್ಬಿಡುತ್ತೆ, ಇದೇನಿದು ಇಷ್ಟೊಂದು ಅಬ್ಸರ್ವ್ ಮಾಡ್ಬೇಕ ಅನ್ಸುತ್ತೆ. ನಿಜ, ಇದು ಒಂದು ಹ್ಯಾಬಿಟ್ ಅಷ್ಟೇ. ಒಂದ್ 4 ಸಲ ಅಥವಾ ಒಂದು 10 ಸಲ ಈ ತರ ನಾವು ಅಬ್ಸರ್ವ್ ಮಾಡ್ಕೊಂಡಾಗ, ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನಮ್ಮಿಂದ ಬರೋದು ಸರಿಯಾಗಿರುತ್ತೆ. ಯಾವ ಸ್ಟೆಪ್ಸ್ ನಾವು ಫಾಲೋ ಮಾಡೋದೇ ಬೇಕಿಲ್ಲ. ಅದಕ್ಕೆ ನಾವು ಯಾರನ್ನು ಬಯ್ಯದೆ ಈ ಸ್ಟೆಪ್ಸ್ ನಲ್ಲಿ ಹೇಳಿರುವ ಹಾಗೆ ಪ್ರೀತಿಯಿಂದ ಅವರ ಜೊತೆ ವರ್ತಿಸ್ಬೇಕು. ಯಾರು ಈ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡದೆ ಎದುರಿನವ್ರ ಜೊತೆ ಕಮ್ಯುನಿಕೇಟ್ ಮಾಡಿದ್ರೆ ಅವ್ರು ಏನ್ ಮಾಡ್ತಾರೆ, ಒಂದು ಲೋಯರ್ ಆಟಿಟ್ಯೂಡ್ ಅಲ್ಲಿ ಹೋಗ್ಬಿಡ್ತಾರೆ, ತುಂಬಾ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ನಮ್ಮ ಭಾವನೆಗಳು ನಮಗೆ ಅರ್ಥವಾಗದಿದ್ರೆ ಬೇರೆಯವ್ರಿಗೆ ಏನ್ ಅರ್ಥ ಆಗ್ಬೇಕು? ಸುಮ್ನೆ ಬೇಜಾರು ಮಾಡ್ಕೊಡೋದು, ನಮ್ನ ಅರ್ಥನೇ ಮಾಡ್ಕೊಡೋದಿಲ್ಲ ಯಾರು. ನಾನಂದ್ರೆ ಎಲ್ಲರಿಗೂ ಒಂಥರ ಬೇಸರ, ಎರಡೂ ಕಡೆ ನಾನು ಮಾಡ್ಬೇಕು, ನನ್ನ ಯಾರು ಪ್ರೀತಿ ಮಾಡೋರೇ ಇಲ್ಲ, ನನ್ನ ಯಾರು ಅರ್ಥ ಮಾಡ್ಕೊಡಲ್ಲ, ಯಾರು ನಂಗೆ ಹೆಲ್ಪ್ ಮಾಡಲ್ಲ. ಇದು ಏನಾಗುತ್ತೆ, ನಿಧಾನವಾಗಿ ಇದೆಲ್ಲ ಒಂದು ಡಿಪ್ರೆಷನ್ ಮೋಡಿಗೆ ಹೋಗುತ್ತೆ. ಅದಕ್ಕೆ ನಮ್ಮ ಭಾವನೆಗಳನ್ನು ನಾವೇ ಮೊದಲು ಅರ್ಥ ಮಾಡ್ಕೊಳ್ಳೋದನ್ನ ಕಲಿಬೇಕು. ಒಂದೇ ಸಲ ಯಾವುದೂ ಆಗಲ್ಲ, ನಿಧಾನವಾಗಿ ಬದಲಾವಣೆ ಶುರುವಾಗುತ್ತೆ. ಇದಕ್ಕೆ ಮಾರ್ಷಲ್ ರವರು ಅವರೇ ಈ ಸಂಭಾಷಣೆಯನ್ನು ಅಂದ್ರೆ ಕಮ್ಯುನಿಕೇಶನ್ 2 ರೀತಿಯಲ್ಲಿ ಅವ್ರು ಕರೀತಾರೆ. ಒಂದು ತೋಳದ ಸಂಭಾಷಣೆ ಅಂತೆ, ಒಂದು ಜಿರಾಫೆ ಸಂಭಾಷಣೆ. ಎಷ್ಟು ಚೆನ್ನಾಗಿದೆ ನೋಡ್ರಿ ಅಲ್ಲ. ತೋಳ ಸಂಭಾಷಣೆ ಅಂದ್ರೆ ನಿಜ ಸ್ಥಿತಿಯನ್ನು ಅರಿಯದೆ ಕೂಗಾಡುವುದು, ವಿಮರ್ಶಿಸುವುದೇ ಇರುವುದು. ತೋಳಕ್ಕೆ ಯಾವತ್ತೋಲ ಅದು ಬರೇ ಹೋಗು ಕ್ರೂರ, ಹೋಗ್ ತಿನ್ನೋದಷ್ಟೇ ಕೆಲಸ, ಅದಕ್ಕೆ ಅವಸರ. ಅದೇ ತರ ನಾವು ಯಾವುದೇ ಒಂದು ನಿಜ ಸ್ಥಿತಿನ ಅರಿಯದೆ ಕೂಗಾಡೋದು, ವಿಮರ್ಶೆ ಮಾಡೋದು, ಈ ತರ ಸಂಭಾಷಣೆಯನ್ನು ಮಾಡ್ತಾ ಇರ್ತೀವಿ. ನೋಡ್ರಿ, ಕೆಲವರು ಬಿಸ್ನೆಸ್ ಪೀಪಲ್ ಇರ್ತಾರೆ, ಮನೇಲಿ ಇರೋದೇ ಸ್ವಲ್ಪ ಹೊತ್ತು. ಅವ್ರು ಏನ್ ಮಾಡ್ತಾರ, ಮನೇಲಿ ಬಂದಾಗ ಎಲ್ಲ ಸ್ಟ್ರಿಕ್ಟ್, ಗಲಾಟೆ ಇರಬಾರ್ದು, ಮನೆ ಕ್ಲೀನ್ ಆಗಿರ್ಬೇಕು, ಯಾರು ಜಾಸ್ತಿ ಮಾತಾಡಬಾರ್ದು, ಟಿವಿ ಸೌಂಡ್ ಕಡಿಮೆ ಇರ್ಬೇಕು. ನೋಡಿರ್ತೀರಿ ಎಷ್ಟೋ ಜನರ ಮನೇಲಿ ಇದಿದೆ. ಆದ್ರೆ ಅದ್ರ ಆಪೋಸಿಟ್ ಇದ್ದಾಗ ಏನಾಗುತ್ತೆ, ಅವರಿಗೆ ತುಂಬಾ ಕೋಪ ಬರುತ್ತೆ, ರೇಗಾಡ್ತಾರೆ. ನಾ ಮನೆಗ್ ಬಂದ್ರು ಶಾಂತಿ ಇಲ್ಲ ನನಗೆ, ನಾನು ಹೊರಗೆ ದುಡಿದು ಬಂದಿರ್ತೀನಿ, ಸಾಕಾಗಿ ಬಂದಿರ್ತೀನಿ, ನೀವು ನೋಡ್ರಿ ಈ ತರ ಇದ್ರಂತ ಸಿಕ್ಕಾಪಟ್ಟೆ. ಏನಾಗುತ್ತೆ ಅವಾಗ, ಅವ್ರ ಒಳಗೆ ಅಶಾಂತಿ ತುಂಬಿಕೊಳ್ಳುತ್ತೆ, ಬೇಸರ ಅನ್ನೋದು ಮನೆ ಮಾಡುತ್ತೆ, ಎಲ್ಲಿ ಸಮಾಧಾನ ಸಿಗಲ್ಲ ಅವರಿಗೆ. ಏನಾಯ್ತು, ನೀನ್ ಎಷ್ಟೇ ಕಷ್ಟಪಟ್ಟು ಬಾ, ಮನೇಲಿ ಗಲಾಟೆ ಇದ್ರೆ ಏನಾಯ್ತು,
ಸ್ವಲ್ಪ ಮೆತ್ತಗ್ ಮಾತಾಡ್ರಿ ಅಂತ ಹೇಳು, ಟಿವಿ ಸೌಂಡ್ ಸ್ವಲ್ಪ ಕಡಿಮೆ ಮಾಡು ಅಂತ ಹೇಳು, ಮನೇನ್ ಕ್ಲೀನ್ ಆಗಿ ಇಟ್ಕೊಳೋದ್ ಕಲಿ ಅಂತ ಹೆಂಡತಿ ಪ್ರೀತಿಯಿಂದ ಹೇಳು. ನೋಡ್ರಿ ಎಷ್ಟು ವ್ಯತ್ಯಾಸ ಇದೆ ಅಲ್ಲ. ನಮ್ಗೆ ಅರ್ಥ ಆಗ್ತಾ ಇದೆ ಯಾವ ತರ ಕಮ್ಯುನಿಕೇಶನ್ ಮಾಡ್ತಾ ಇದೀವಿ ನಾವು ಅಂತ. ಇದು ತೋಳದ ಸಂಭಾಷಣೆ. ನಂತರ ಜಿರಾಫೆ ಸಂಭಾಷಣೆ ನೋಡ್ರಿ. ಯಾಕೆಂದ್ರೆ ಜಿರಾಫೆಗೆ ಉದ್ದ ಕುತ್ತಿಗೆ ಇರುತ್ತಲ್ಲ, ಅದಕ್ಕೆ ಹಾರ್ಟ್ ಕೂಡ ದೊಡ್ಡದಿರುತ್ತಂತೆ. ಜಿರಾಫೆ ತರ ನಮ್ಮ ಹೃದಯವನ್ನು ದೊಡ್ಡದು ಮಾಡಿಕೊಂಡು ಅದಕ್ಕೆ ಕನೆಕ್ಟ್ ಆಗಿ ನಾವು ಮಾತಾಡಬೇಕು. ಅದಕ್ಕೆ ತೋಳದ ತರ ಅಲ್ಲದೆ ಜಿರಾಫೆ ತರಹ ಸಂಭಾಷಣೆ ಮಾಡ್ಬೇಕು ಅಂತ ಹೇಳ್ತಾರೆ. ಇವರು ಇನ್ನೊಂದು ಕೆಲಸ ಮಾಡ್ತಾರೆ. ಇಷ್ಟೇ ನಾನ್ ವೈಲೆನ್ಸ್ ಕಮ್ಯುನಿಕೇಶನ್ ಅನ್ನ ಬಿಲ್ಡ್ ಮಾಡಿದ್ರು ಇವರು. ಅಷ್ಟೇ ಅಲ್ಲ, ಅದ್ರ ಬಗ್ಗೆ ವರ್ಕ್ ಮಾಡ್ತಾರೆ ಅವರು. ಟ್ರಾನ್ಸ್ಲೇಟರ್ ಆಗಿ ಸಹ ಕೆಲಸ ಮಾಡ್ತಾರೆ ಇವರು. ಅದ ಏನು ಅಂತಂದ್ರೆ, ಸಪೋಸ್ ಗಂಡ ಹೆಂಡತಿ ಜಗಳ ಆಡ್ತಾ ಇದ್ರೆ ಏನ್ ಮಾಡ್ತಾರೆ ಇವರು, ಅವರಿಬ್ಬರ ನಡುವೆ ಒಂದು ಟ್ರಾನ್ಸ್ಲೇಟರ್ ತರ ಮಾಡ್ತಾರೆ. ಅಂದ್ರೆ ಅವರ ಭಾವನೆಗಳು ಇವ್ರಿಗೆ ಹೇಳೋದು, ಇವ್ರ ಭಾವನೆಗಳು ಅವ್ರಿಗೆ ಹೇಳೋದು. ಆಮೇಲೆ ಅದ ಸಂಭಾಷಣೆ ಹಿಂದೆ ಇರುವ ಅಗತ್ಯ ಏನು, ನೋವೇನು, ಭಾವನೆ ಏನು ಅಂತ ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಅದನ್ನ ಒಬ್ರಿಗೊಬ್ರಿಗೆ ಅರ್ಥ ಮಾಡಿಸಿ ಅದನ್ನ ಕ್ಲಿಯರ್ ಮಾಡ್ಬಿಡ್ತಾರೆ. ನೋಡ್ರಿ, ತುಂಬಾ ಸುಲಭ ಅಲ್ಲ? ಕೌನ್ಸಿಲಿಂಗ್ ಮಾಡ್ತಾರಲ್ಲ, ಇದೇ ತರನೇ. ಇವರು PhD ಸಹ ಮಾಡ್ತಾರೆ, ಮಾರ್ಷಲ್ ಅವರು. ಈ ನಾನ್ ವೈಲೆನ್ಸ್ ಕಮ್ಯುನಿಕೇಶನ್ ಜಗತ್ತಿನಾದ್ಯಂತ ಹರಡಬೇಕಂತ ಹಲವಾರು ವರ್ಕ್ಶಾಪ್ ಗಳನ್ನ ಮಾಡ್ತಾರೆ. ನೋಡ್ರಿ, ಬರೀ ಸಂಭಾಷಣೆ ಮೂಲಕ ನಾವ್ ಇದನ್ನ ಕೇಳಿದೀವಿ ಅಷ್ಟೇ, ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ಇದನ್ನ ಕೇಳ್ತೀವಿ ಅಷ್ಟೆಲ್ಲ. ಅವರು ಬೆಳಗ್ಗೆಯಿಂದ ಸಾಯಂಕಾಲ ವರ್ಕ್ಶಾಪ್ಸ್ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ, ಅಂತ ವರ್ಕ್ಶಾಪ್ ಗಳನ್ನ ಮಾಡ್ತಾರೆ. ಯಾವ ತರ ಸಂಭಾಷಣೆ ಇರ್ಬೇಕು, ಫೀಲಿಂಗ್ ಹೇಗಿರ್ಬೇಕು, ಹಾರ್ಟ್ ಜೊತೆ ಹೇಗೆ ಕನೆಕ್ಟ್ ಆಗ್ಬೇಕು ಅಂತೇಳಿ. ಮತ್ತೆ ಇವರು ಒಂದು ಸ್ಲೀಪಿಂಗ್ ಬ್ಯಾಗ್ ಮಾಡ್ಕೊಂಡಿರ್ತಾರೆ, ಗೊತ್ತಿದೆಯಲ್ಲ, ಎಲ್ಲ ಒಂದು ಚೀಲದ ತರ ಇರುತ್ತೆ, ಬಿಚ್ಚಿಬಿಟ್ರೆ ಹಾಸಿಗೆ ಆಗುತ್ತೆ. ಅದನ್ನ ತಗೊಂಡು ತಮ್ಮ ಜೊತೆ ತಗೊಂಡು ಹೋಗ್ತಿರ್ತಾರೆ. ಎಲ್ಲೆಲ್ಲಿ ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ಅಲ್ಲೆಲ್ಲ ಹೋಗೋದು, ಅಲ್ಲೇ ಮಲ್ಕೊಳೋದು. ಯಾರಾದ್ರೂ ಸಿಕ್ಕರೆ ಅವರಿಗೆಲ್ಲ ಇದನ್ನ ಪಾಂಪ್ಲೆಂಟ್ಸ್ ನಲ್ಲಿ ಪ್ರಿಂಟ್ ಮಾಡಿ ಈ ತರ ನಾನ್ ವೈಲೆನ್ಸ್ ಕಮ್ಯುನಿಕೇಶನ್ ಬಗ್ಗೆ ಜನರಿಗೆ ತಿಳಿಸಿಕೊಟ್ಟು ಅವೇರ್ನೆಸ್ ಮೂಡಿಸ್ತಾರೆ. ಅವರು ಅರ್ಥ ಆಗ್ಲಿದ್ರೆ ಅದಕ್ಕೆ ಏನ್ ಯೂಸ್ ಮಾಡ್ಬೇಕಂತ ವರ್ಡ್ಸ್, ಮತ್ತೆ ಯಾವ ತರ ಕಮ್ಯುನಿಕೇಶನ್ ಮಾಡ್ಬೇಕು ಅಂತ ಹೇಳಿ ಹೇಳ್ತಾ ಇದ್ರ, ಸೆಂಟೆನ್ಸ್ ಗಳನ್ನೇ ಹೇಳ್ತಾ ಇದ್ರಂತೆ. ಅವರು ಈ ತರ ಟ್ರಾನ್ಸ್ಲೇಟರ್ ಆಗಿ ಕೆಲಸ ಮಾಡ್ತಾ ಇದ್ರಂತ ಹೇಳಿದ್ವಲ್ಲ, ಅವರು ಒಂದು ಘಟನೆಯನ್ನು ಹೇಳ್ತಾರೆ, ನಿಜ ಜೀವನದಲ್ಲಿ ನಡೆದಿದ್ದು. ಅಂದ್ರೆ ಅಮೆರಿಕಾದಲ್ಲಿ ಒಬ್ರು ಗಂಡ ಹೆಂಡತಿ ಇದ್ರಂತೆ. ಅವರಿಗೆ ಮದುವೆಯಾಗಿ 40 ವರ್ಷ ಆಗಿರ್ತವೆ. ದಿನಾಲೂ ಜಗಳ ಆಡ್ತಾ ಇರ್ತಾರ. ದಿನ ಜಗಳ, ಯಾವುದೋ ಒಂದು ರೀಸನ್, ಯಾಕಂತ ಇಬ್ರಿಗೂ ಅರ್ಥ ಆಗಲ್ಲ. ಅವ್ರು ಏನ್ ಮಾಡ್ತಾರೆ, ಹೀಗೆ ಯಾರೋ ಮೂರನೇ ವ್ಯಕ್ತಿ ಗೊತ್ತಿರ್ತಾರಲ್ಲ, ಅವ್ರು ಏನ್ ಮಾಡ್ತಾರೆ, ಇವ್ರು ಟ್ರಾನ್ಸ್ಲೇಟರ್ ಚೆನ್ನಾಗಿ ಮಾಡ್ತಾರೆ ಅಂತೇಳಿ ಮಾರ್ಷಲ್ ಅವ್ರ ಹತ್ರ ಅವ್ರಿಬ್ರನ್ನ ಕರ್ಕೊಂಡ್ ಬರ್ತಾರೆ. ಮಾರ್ಷಲ್ ಅವ್ರು ಹೇಳಿದ್ದೆಲ್ಲ ಕೇಳ್ಬಿಟ್ಟು ನಿಮ್ಮ ಸಮಸ್ಯೆಯನ್ನು ಕೇವಲ 20 ನಿಮಿಷದಲ್ಲಿ ಪರಿಹರಿಸಿರ್ತೇನೆ. ಅವ್ರಿಗೆ ಆಶ್ಚರ್ಯ, 40 ವರ್ಷದಿಂದ ಜಗಳಾಡ್ತಾ ಬಂದಿದ್ವಿ, ನಮಗೆ ಪರಿಹಾರ ಸಿಕ್ಕಿಲ್ಲ. ಇವ್ರು ನೋಡಿದ್ರೆ 20 ನಿಮಿಷದಲ್ಲಿ ಪರಿಹಾರ ಕೊಡ್ತೀನಿ ಅಂತ ಹೇಳ್ತಿದಾರ. ನಂಬೋದೇ ಇಲ್ಲ ಅವರು. ಸಮಸ್ಯೆ ಎಲ್ಲಿಂದ ಬಂದಿರುತ್ತೆ ಅಂದ್ರೆ, ಅವ್ರ ಹೆಂಡತಿ ಒಂದು ಚೆಕ್ಕಿಗೆ ಸೈನ್ ಮಾಡಿರ್ತಾರೆ, ಆ ಸೈನು ಸರಿಯಾಗಿ ಮಾಡಿರೋದಿಲ್ಲ. ಅಷ್ಟೇ ಅಲ್ಲ, ದುಡ್ಡು ಸಹ ಹೆಚ್ಚಾಗಿ ಮೆನ್ಷನ್ ಮಾಡಿದ್ರು. ಇವ್ರು ಏನೋ ಒಂದು 10,000 ಹೇಳಿರ್ತಾರೆ, ಅವ್ರು ಏನೋ ಒಂದು 20,000 ಹಾಕಿದ್ರು, ಸುಮ್ಮನೆ ಅಂದಾಜು. ಅದಕ್ಕೆ ಈ ತರ ಮಾಡಿದ್ರಿಂದ ಆ ಚೆಕ್ ಸೈನ್ ಡಿಫರೆನ್ಸ್ ಅಮೌಂಟ್ ಹೆಚ್ಚಾಗಿಲ್ಲ, ಅವರಿಗೆ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ ಗಂಡನ್ಗೆ. ಅವತ್ತಿನಿಂದ ಅವರು ಹೆಂಡತಿಗೆ ಏನು ದುಡ್ಡು ಕೊಡೋದಿಲ್ಲ, ಮನೆ ಖರ್ಚಿಗೆ ಲೆಕ್ಕ ಕೇಳ್ತಿರ್ತಾರೆ, ಎಲ್ಲವನ್ನು ಕ್ರಿಯೇಟ್ ಮಾಡ್ಬಿಡ್ತಾರೆ, ಎಲ್ಲ ಸ್ಟಾಪ್ ಮಾಡ್ತಾರೆ, ಯಾವ್ದು ಕೊಡೋದಿಲ್ಲ. ಏನ್ ಬೇಕಂದ್ರೆ ಅದಕ್ಕೆಲ್ಲ ಲೆಕ್ಕ ಹೇಳ್ಬೇಕು. ಇದೇನಾಗುತ್ತೆ, ಯಾರಿಗಾದ್ರೂ ಬೇಜಾರಾಗಲ್ಲ? ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತಲ್ಲ ಇದೆಲ್ಲ. ಅವತ್ತಿನಿಂದ ಸ್ಟಾರ್ಟ್ ಆಗಿದ್ದ ಜಗಳ 40 ವರ್ಷದವರೆಗೆ ಕಂಟಿನ್ಯೂ ಆಗಿ. ನೋಡಿ ಯಾವ ತರ ಇದೆ. ಅವಾಗ ಮಾರ್ಷಲ್ ರವ್ರು ಎಲ್ಲಾ ಕೇಳ್ತಾರೆ, ಇಬ್ಬರನ್ನು ಕೂರಿಸ್ಕೊಂಡು ಏನ್ ಫೀಲಿಂಗ್ ನಿಮ್ಮಲ್ಲಿ ಬರ್ತಾ ಇದೆ, ನಿಮ್ಮ ಅವಸರ ಏನ್ರಿ ಹೇಳ್ರಿ ಅಂತ. ಅವಾಗ ಗಂಡ ಹೇಳ್ತಾನೆ, ಅವಳು ತುಂಬಾ ಒಳ್ಳೆಯವಳು, ಒಳ್ಳೆ ತಾಯಿ ಹೆಂಡತಿ, ಆದ್ರೆ ದುಡ್ಡಿನ ವಿಷಯದಲ್ಲಿ ತುಂಬಾ ವೀಕ್ ಅವಳು ಅಂತ.
ಅವಾಗ ಮತ್ತೆ ಕೇಳ್ತಾರೆ ಗಂಡನಿಗೆ, ನಿಮ್ಮ ಹೆಂಡತಿ ನಿಮ್ಮ ಕುಟುಂಬದ ಆರ್ಥಿಕ ವ್ಯವಸ್ಥೆಯನ್ನು ತೂಗಿಸ್ಕೊಂಡು ಹೋಗ್ಬೇಕಂತ ನೀವು ಬಯಸ್ತೀರಲ್ವಾ? ಯಾರಿಗಾದ್ರೂ ಅಷ್ಟಲ್ಲ, ಎಲ್ಲ ಜವಾಬ್ದಾರಿ ಅವ್ರ ದುಡ್ಡು ಕೊಟ್ಬಿಟ್ರೆ ಫಸ್ಟ್ ಕ್ಲಾಸ್ ಆಗಿ ಇದು ಮಾಡ್ತಾರ. ಹೌದು ಅಂತ, ನನಗ್ ಬೇಕಾಗಿರೋದು ಅದೇ ಅಂತ. ಈಗ ನೋಡಿ, ಎಷ್ಟೋ ಮನೆಗಳಲ್ಲಿ ಕೆಲವ್ರು ಗಂಡಂದಿರ್ತಾರೆ, ದುಡ್ಡು ಕೊಟ್ಟಿದ್ದಕ್ಕೆ ಪ್ರತಿಯೊಂದಕ್ಕೂ ಲೆಕ್ಕ ಎಲ್ಲ ಕೇಳ್ತಿರ್ತಾರೆ. ಆದ್ರೆ ಕೆಲವು ಮನೆಗಳಲ್ಲಿ ನನ್ಗೇನ್ ಲೆಕ್ಕ ಒಪ್ಪಿಸ್ಬಿಡ, ಎಷ್ಟು ಬೇಕು ಹೇಳು, ನಾನ್ ಕೊಟ್ಬಿಡ್ತೀನಿ ಅಂತ. ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ, ನನ್ ಹೆಂಡತಿ ಸುಮ್ನೆ ಹಣ ಪೋಲ್ ಮಾಡೋದಿಲ್ಲ, ಸರಿಯಾಗಿ ಮನೆಯನ್ನು ನಿಭಾಯಿಸ್ತಾಳೆ. ಅದು ಒಂಥರ ನಂಬಿಕೆ, ಒಬ್ರಿಗೊಬ್ರು ಇರೋ ನಂಬಿಕೆ ಅದು. ಹೀಗೆ ಎರಡೂ ತರದ ವ್ಯಕ್ತಿಗಳಿರ್ತಾರಲ್ಲ, ಸರಿ ಅಂತೇಳಿ ಅವರು ಹೆಂಡತಿ ಹತ್ರ ಹೋಗಿ, ನಿಮ್ಮ ಗಂಡನ ಬಗ್ಗೆ ನಿಮ್ಗೆ ಯಾವ ತರ ಭಾವನೆ ಇದೆ, ನೀವು ನಿಮ್ಮ ಕುಟುಂಬದ ಆರ್ಥಿಕ ಸಂರಕ್ಷಣೆ ಮಾಡ್ಬೇಕು ಅಂತ ನಿಮ್ ಗಂಡ ಹೇಳ್ತಾ ಇದ್ದಾರೆ ಅಂತ. ಅವಾಗ ಹೆಂಡತಿ ಒಂದ್ ಮಾತು ಹೇಳ್ತಾಳೆ, ನನ್ ಗಂಡ, ಅವರ ಅಪ್ಪ, ತಾತ ಎಲ್ಲರೂ ತುಂಬಾ ಜಿಪುಂಡ್ರು, ಯಾರಿಗೂ ದುಡ್ಡಿನ ವಿಷಯದಲ್ಲಿ ಅವರು ಫ್ರೀಡಮ್ಮೇ ಕೊಡೋದಿಲ್ಲ, ಎಲ್ಲದಕ್ಕೂ ಲೆಕ್ಕ ಕೇಳ್ತಾರೆ. ಅವಾಗ ಹಾಗಾದ್ರೆ ನೀವೇನ್ ಬಯಸ್ತಾ ಇದ್ದೀರಾ? ದುಡ್ಡಿನ ವಿಷಯದಲ್ಲಿ ನನ್ನನ್ನು ನಂಬಬೇಕು ಅವ್ರು, ಯಾಕೆ ಅಂತ ಪ್ರಶ್ನೆ ಕೇಳಬಾರ್ದು. ಇಷ್ಟೇ ನೋಡ್ರಿ, ಇಬ್ರದ್ದು ಹೇಳ್ಬಿಟ್ರು ಅವ್ರ ಫೀಲಿಂಗ್ಸ್, ಭಾವನೆಗಳನ್ನು. ನೋಡ್ರಿ, ಗಂಡ ಹೆಂಡತಿ ಒಳಗಡೆ ಇರೋ ಭಾವನೆಗಳೇ ಬೇರೆ, ಆದ್ರೆ ಅವರು ಜಗಳವಾಡುವುದೇ ಬೇರೆ ವಿಷಯಕ್ಕೆ. ನಂತರ ಏನ್ ಮಾಡ್ತಾರೆ, ಇಬ್ರು ಆರ್ಗ್ಯುಮೆಂಟ್ಸ್ ಎಲ್ಲ ಕೇಳ್ತಾರೆ, ಇಬ್ರು ಫೀಲಿಂಗ್ಸ್ ಅರ್ಥ ಮಾಡ್ಕೊಂಡು ಇಬ್ಬರನ್ನು ಕೂಡಿಸಿ ಅವರ ಮಾತಿನ ಅವಸರ ಏನು, ಅವರಲ್ಲಿರೋ ಭಾವನೆ ಏನು, ಇಬ್ಬರಿಗೂ ತಿಳಿಪಡಿಸ್ತಾರೆ. ಇಬ್ಬರಿಗೂ ಅವರಲ್ಲಿರೋ ಭಯವನ್ನು ಕಿತ್ ಹಾಕ್ರಿ ಅಂತ ಹೇಳ್ತಾರೆ. ಹೀಗೆ ಇಬ್ಬರಿಗೂ ಅವರು ತಮಗೆ ಗೊತ್ತಿರೋದೆಲ್ಲ ನಾಲೆಡ್ಜ್ ಅನ್ನು ಟ್ರಾನ್ಸ್ಲೇಟ್ ಮಾಡ್ತಾರೆ. ನೋಡ್ರಿ, ಇದೆಲ್ಲ ಆಗೋದ್ರಲ್ಲಿ ಕೇವಲ 20 ನಿಮಿಷ ಆಗಿದೆ. ಅವ್ರು ಹೇಳಿದ್ರಲ್ಲ 20 ನಿಮಿಷ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಇಬ್ಬರ ನಡುವಿನ ವೈಮನಸ್ಸು ಅವತ್ತಿಗೆ ಮುಗಿದೋಗುತ್ತೆ. 40 ವರ್ಷದಿಂದ ಇದ್ದ ವೈಮನಸ್ಸು ಕೇವಲ 20 ನಿಮಿಷದಲ್ಲಿ ಮುಗಿದು. ಹೀಗೆ ಇದು ಒಂದೇ ಉದಾಹರಣೆ ಕೊಟ್ಟಿದ್ದು. ಈ ತರ ಎಷ್ಟೋ ಜಗಳಗಳನ್ನ ಅವ್ರು ಪರಿಹಾರ ಮಾಡಿದ್ದಾರೆ. ನೋಡ್ರಿ, ಒಂದು ಫ್ಯಾಮಿಲಿ ನಿಂತ್ಕೊಂಡ್ಬಿಡುತ್ತಲ್ಲ, ಸಂಬಂಧಗಳ ಹಾಳಾಗ್ತಿದ್ದರೂ ಕೂಡ ನಿಂತ್ಕೊಂಡ್ಬಿಡುತ್ತೆ ಕೇವಲ ಒಂದು ಕಮ್ಯುನಿಕೇಶನ್ ಇಂದ. ಇವರು ಇಷ್ಟೇ ಅಲ್ಲ, ಎಷ್ಟೋ ಜೈಲುಗಳಿಗೆ ಹೋಗಿ ಸಹ ಅಲ್ಲಿ ಇರೋ ಕೈದಿಗಳಿಗೆ ಇದು ನಾನ್ ವೈಲೆನ್ಸ್ ಕಮ್ಯುನಿಕೇಶನ್ ಅಂದ್ರೆ. ಯಾಕೆಂದ್ರೆ ಕೈದಿಗಳು ಬಂದಿರೋದೇ ಕೆಲವರೆಲ್ಲ ಕೋಪದಿಂದ ಜಗಳಾಡಿ ಒಂದ್ ಚಿಕ್ಕ ಮಾತಿನಲ್ಲಿ ಕೊಲೆ ಮಾಡೇ ಬಂದ್ಬಿಟ್ಟಿರ್ತಾರೆ ಅಲ್ಲ. ಅದ್ರ ಬಗ್ಗೆ ಅವರಿಗೆಲ್ಲ ತಿಳುವಳಿಕೆ ಕೊಟ್ರಂತೆ. ಅದಕ್ಕೆ ನಾವ್ ಯಾವಾಗ್ಲೂ ಮಾತಾಡುವಾಗ ಅವಸರ ಪಡಬಾರ್ದು. ಅಂತಾರಲ್ಲ ಕೆಲವರು, ಎಲ್ಲ ಸರಿಯಪ್ಪ ಪಟ್ ಅಂತ ಮಾತಾಡ್ಬಿಡ್ತಾಳಕ್ಕಿ, ಏನು ತೀರ್ಮಾನನೇ ತಗೋದಿಲ್ಲ, ಅದರಿಂದ ಎಷ್ಟು ನೋವಾಗುತ್ತೆ. ಅದಕ್ಕೆ ಯಾವಾಗ್ಲೂ ನಾವು ಮಾತಾಡ್ಬೇಕಾದ್ರೆ ಸ್ವಲ್ಪ ಸಮಯ ತಗೋಬೇಕು, ಅವಸರ ಮಾಡಬಾರ್ದು, ಹೃದಯದಿಂದ ಸಂಭಾಷಣೆ ಮಾಡ್ಬೇಕು. ಇದೆಲ್ಲ ಒಂದಿನದಲ್ಲಿ ಆಗೋದಿಲ್ಲ. ಇವತ್ತು ನಾವು ಕ್ಲಾಸ್ ಕೇಳಿದ್ವಿ, ಇವತ್ತಿಲ್ಲ ನೋಡಿದ್ವಿ, ಏನೋ ಬರ್ಕೊಂಡ್ವಿ ಅಂತ ಹೇಳಿದ್ರೆ ನಮಗ್ ಆಗಲ್ಲ. ಅದನ್ನ ಸ್ಲೋಲಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಟ್ರೂ ಲಿಸನಿಂಗ್ ಕೇಳಿದ್ರಿ, ಕೇಳೋದು ಕೂಡ ಒಂದು ಕಲೆ ಅಂತೇಳಿ ಕೇಳಿದ್ವಿ. ಅದೇ ತರ ನಾವು ಮಾತನಾಡುವುದು ಒಂದು ಕಲೆ ಅಂತ ತಿಳ್ಕೊಂಡು ನಾವು ಅದನ್ನ ಅಭ್ಯಾಸ ಮಾಡ್ಬೇಕು. ಆಗ ಬದಲಾವಣೆ ಖಂಡಿತ ಆಗುತ್ತೆ. ನಮ್ಮ ಮಾತು ಚೆನ್ನಾಗಿ ಪರ್ಫೆಕ್ಟ್ ಇರುತ್ತೆ, ಆ ಕಡೆ ವ್ಯಕ್ತಿಯ ಮೇಲೆ ಯಾವ ಪರಿಣಾಮವನ್ನು ಬೀರೋದಿಲ್ಲ. ನಾವು ಅನ್ಕೊಂತೀವಿ, ಹೌದು ಎಲ್ಲ ಹೇಳ್ತೀರಿ ಮೇಡಮ್, ನಾವೇನೋ ಎಲ್ಲ ತಿಳ್ಕೊಂಡು ಚೇಂಜ್ ಆಗ್ತೀವಿ, ಹೌದಾ? ಆದ್ರೆ ಆ ಕಡೆ ವ್ಯಕ್ತಿ ಆಗಲ್ಲಲ್ಲ, ಬದಲಾಗ್ಬೇಕಲ್ಲ ಅವ್ರು ಕೂಡ. ಅದಕ್ಕೆ ಒಂದು ಕಮ್ಯುನಿಕೇಶನ್ ಅಂದ್ರೆ ನಾನ್ ವೈಲೆನ್ಸ್ ಕಮ್ಯುನಿಕೇಶನ್ ನಲ್ಲಿ ನಾನ್ ವೈಲೆನ್ಸ್ ಲಿಸನಿಂಗು ಮತ್ತು ಸ್ಪೀಕಿಂಗು ತುಂಬಾ ಮುಖ್ಯ. ಲಿಸನಿಂಗ್ ನಲ್ಲಿ ಕೇಳಿದ್ರಲ್ಲ, ಎದುರಿನ ವ್ಯಕ್ತಿಗಳ ಫೀಲಿಂಗ್ ಏನು, ಮಾತಿನ ಹಿಂದೆ ಇರುವ ಅವಸರವೇನು, ಅವ್ರಿಗೆ ಏನ್ ಬೇಕು ಅಂತೇಳಿ ಅದು ಸಹ ನಾವು ಫಾಲೋ ಮಾಡಬೇಕು. ಟ್ರೂ ಲಿಸನರ್ಸ್ ಆಗ್ಬೇಕು, ಟ್ರೂ ಸ್ಪೀಕರ್ಸ್ ಆಗ್ಬೇಕು. ಈಗ ನಾವು ಮಾತಾಡ್ಬೇಕು, ಎದುರಿನ ವ್ಯಕ್ತಿ ಟ್ರೂ ಲಿಸನರ್ ಆಗ್ಬೇಕು, ಅವ್ರು ಮಾತಾಡುವಾಗ ನಾವು ಟ್ರೂ ಲಿಸನರ್ ಆಗ್ಬೇಕು. ಆಗುತ್ತೆ ನಿಧಾನವಾದ. ಯಾಕಂದ್ರೆ ಎರಡೂ ಕೈ ಸೇರಿದ್ರೇನೆ ಚಪ್ಪಾಳೆ, ಇಬ್ಬರ ಕೈ ಸೇರಿದ್ರೇನೆ, ಬಾಯಿ ಸೇರಿದ್ರೇನೆ ಜಗಳ.
ಅದೇ ಇಲ್ಲಿ ಒಬ್ಬ ವ್ಯಕ್ತಿ ಫಸ್ಟ್ ನಾವು ಬದಲಾಗ್ಬೇಕು, ಇನ್ನೊಬ್ರನ್ನ ನಾವ್ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಬಾರ್ದು. ನಾವು ಬದಲಾಗ್ಬೇಕು. ನಾವು ಬದಲಾದ್ರೆ ನಿಧಾನವಾಗಿ ಎದುರಿನ ವ್ಯಕ್ತಿಗಳು ಸಹ ಬದಲಾಗ್ತಾರೆ. ಇದರಿಂದ ಎಷ್ಟೇ ಕ್ಲಿಷ್ಟವಾದ ಸಮಸ್ಯೆ ಇರಲಿ ತುಂಬಾ ಸುಲಭವಾಗಿ ಸಾಲ್ವ್ ಆಗ್ಬಿಡುತ್ತೆ. ಇಂತಹ ಉತ್ತಮ ಕಮ್ಯುನಿಕೇಶನ್ ಇಂದ ಮನುಷ್ಯರ ನಡುವೆ ಉತ್ತಮ ಕನೆಕ್ಷನ್ ಏರ್ಪಡುತ್ತೆ. ಒಬ್ರಿಗೊಬ್ರು ಅನುಸಂಧಾನವಾಗ್ತಾರೆ, ಸಹಾಯ ಮಾಡೋ ಒಂದು ಬುದ್ಧಿ ಬೆಳೆಯುತ್ತೆ, ಹೃದಯದಿಂದ ಕನೆಕ್ಟ್ ಆಗ್ತಾರೆ. ಇದೆಲ್ಲ ಸ್ಪಿರಿಚುಯಾಲಿಟಿ ಅಂದ್ರೆ ಬೇರೆ ಏನೂ ಇಲ್ಲ, ಇದೆ. ನಾವು ಯಾವಾಗ ಉತ್ತಮವಾಗಿ ಜೀವಿಸ್ತೀವೋ ಅದೇ ನಿಜವಾದ ಸ್ಪಿರಿಚುಯಾಲಿಟಿ. ಸ್ಪಿರಿಚುಯಾಲಿಟಿ ಅಂದ್ರೆ ಏನೋ ದೊಡ್ಡ ಹೇಳ್ತಾರೆ, ಸ್ಪಿರಿಚುಯಾಲಿಟಿ ಅಂದ್ರೆ ಕಬ್ಬಿಣದ ಕಡಲೆ, ಬಹಳ ಕಷ್ಟ, ಅದು ಕತ್ತಿ ತರ ಎರಡೂ ಕಡೆ ಅದು ಹರಿತವಾಗಿರುತ್ತೆ. ಏನೂ ಇಲ್ಲ, ಕಬ್ಬಿಣದ ಕಡಲೆ ಇಲ್ಲ, ಏನು. ನಾವು ಯಾವಾಗ ಉತ್ತಮವಾಗಿ ಜೀವಿಸ್ತೀವೋ ಅದೇ ನಿಜವಾದ ಸ್ಪಿರಿಚುಯಾಲಿಟಿ. ಅದಕ್ಕೆ ಹೇಳ್ತಾರ ಅವರು, ಸಿ ಮೀ ಬ್ಯೂಟಿಫುಲ್, ಲುಕ್ ಫಾರ್ ಬೆಸ್ಟ್ ಇನ್ ಮೀ ಅಂತ. ಸುಂದರವಾಗಿ ನನ್ನನ್ನು ನೋಡಿ, ನನ್ನಲ್ಲಿ ಏನು ಒಳ್ಳೇದಿದೋ ಅದನ್ನು ಮಾತ್ರ ನೋಡ್ರಿ. ಎಂತ ಅದ್ಭುತವಾದ ಮಾತಲ್ಲ ನೋಡ್ರಿ. ಇದು ನಮ್ಮ ಕಲ್ಪನೆಗೂ ಮೀರಿದ್ದು ನಾನ್ ವೈಲೆನ್ಸ್ ಕಮ್ಯುನಿಕೇಶನ್ ಅನ್ನೋದು. ನಾನ್ ವೈಲೆನ್ಸ್ ಅಂದ್ರೆ ಅಹಿಂಸೆ ಅಂತ ಗೊತ್ತು, ಆದ್ರೆ ಅಹಿಂಸೆಯ ಸಂಭಾಷಣೆ ಅನ್ನೋದು ಕಲ್ಪನೆಗೂ ಮೀರಿದ್ದು. ಇದನ್ನು ಕೇಳಿದಾಗ ನಿಜವಾಗ್ಲೂ ನನಗೂ ತುಂಬಾ ಆಶ್ಚರ್ಯ ಆಯ್ತು. ಎಂತಹ ಒಂದು ಕಲ್ಪನೆ. ಅಷ್ಟೇ ಕಲ್ಪನೆ ಮಾಡ್ಲಿಲ್ಲ, ತಾವಷ್ಟೇ ಪ್ರಾಕ್ಟೀಸ್ ಮಾಡ್ಲಿಲ್ಲ, ಪ್ರತಿಯೊಬ್ಬರಿಗೂ ಅವ್ರು ಹೇಳ್ತಾ ಬಂದ್ರು. ಓಕೆ ಮಾಸ್ಟರ್ಸ್, ಇಷ್ಟು ನನಗೆ ಹೇಳೋಕೆ ಅವಕಾಶ ಮಾಡಿಕೊಡ್ತಾರೆ. ಪತ್ರಿಜಿ ಗುರುಗಳಿಗೆ ಅನಂತ ಧನ್ಯವಾದಗಳು. ಹಾಗೆ ರಂಗನಾಥ್ ಗುರುಜಿಗೂ ಅವರ ಟೀಮ್ನವರಿಗೂ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.